ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪುಷ್ಪ ಚಾನಲ್ ಇನ್ ಕನ್ನಡ. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಫ್ರೆಂಡ್ಸ್, ನಾನಿವಾಗ ಗುಲಾಬ್ ಜಾಮೂನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆ ಕಾಯಿಸಿ ಆರಿಸಿರುವಂಥ ಹಾಲು ತೊಗೊಂಡಿದ್ದೀನಿ, ಮತ್ತು ಒಂದು ಬೌಲಲ್ಲಿ ಸಕ್ಕರೆ ತೊಗೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಒಂದು ಬೌಲ್ ತೊಗೊಂಡು ಇದಕ್ಕೆ ನಾನು MTR ಗುಲಾಬ್ ಜಾಮೂನ್ ಮಿಕ್ಸ್ ಪ್ಯಾಕೆಟ್ನ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಕೈಯಲ್ಲಿ ಸ್ವಲ್ಪ ಅದನ್ನು ಉಂಡಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ನಾನು ಆವಾಗಲೇ ಕಾಯಿಸಿ ಆರಿಸಿರುವಂಥ ಹಾಲು ತಗೊಂಡು ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದನ್ನ ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನು ಇವಾಗ ನಿಮಗೆ ಕಲಿಸುವಾಗ ಒಂದು ಟಿಪ್ಸ್ ಹೇಳ್ತೀನಿ. ಇದನ್ನು ನಾವು ಚೆನ್ನಾಗಿ ಅದನ್ನು ಕಲಿಸ್ಬಾರ್ದು, ಚಪಾತಿ ಥರ ಕಲಿಸ್ಬಾರ್ದು, ಸ್ಮೂತಾಗಿ ಕಲಿಸ್ಕೋಬೇಕು. ಇದನ್ನು ಸ್ಮೂತಾಗಿ ಕಲಿಸ್ಕೊಂಡ್ರೆ ನಮಗೆ ಗಂಟಿಲ್ದಂಗೆ ನೀಟಾಗಿ ಗುಲಾಬ್ ಜಾಮೂನು ನೀಟಾಗಿ ಸಾಫ್ಟಾಗಿರ್ತದೆ. ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನಾದ್ಕೊಳ್ಳೋದು ಅಂದರೆ ಚೆನ್ನಾಗಿ ಅದನ್ನು ಚಪಾತಿ ಥರ ನಾದ್ಕೋಬಾರ್ದು, ಸಾಫ್ಟಾಗಿ ಕಲಿಸ್ಕೋಬೇಕು. ಅದನ್ನು ನೋಡಿ ಫ್ರೆಂಡ್, ಈ ರೀತಿಯಾಗಿ ಕಲಿಸ್ಕೋಬೇಕು. ಇದನ್ನು ಸಾಫ್ಟಾಗಿರಬೇಕು. ನೋಡಿ, ಬೆರಳಲ್ಲಿ ಹಿಂಗೆ ಮುಟ್ಟಿದ್ರೆ ಸಾಫ್ಟಾಗಿ ಇರಬೇಕು. ಆ ರೀತಿ ಕಲಿಸ್ಕೊಂಡು ಇದನ್ನು ಆರದೇ ರೀತಿ ಒಂದು ಬೌಲ್ ಹಾಕಿ ಮುಚ್ಚಿಡೋಣ. ಇವಾಗ ಮತ್ತೆ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಪಾಕ ಮಾಡ್ಕೊಳ್ಳೋಕ್ಕೆ. ಇದಕ್ಕೆ ನಾವು ಅದು ಸಮವಾಗಿ 3 ಬೌಲಷ್ಟು ನೀರು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಪಾಕ ಹದವಾಗಿ ಬರಬೇಕು, ಆದರೆ ಆವಾಗೇ ನಮಗೆ ಗುಲಾಬ್ ಜಾಮೂನು ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿರ್ತದೆ. ಸಕ್ಕರೆ ಕರಗೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರಗಿಸ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಪಾಕ ಮಾಡ್ಕೋಬೇಕು. ಇದನ್ನು ನಾವು ಒಂದು 3 ನಿಮಿಷ ಚೆನ್ನಾಗಿ ಅದನ್ನು ಕರಗಿಸ್ಕೊಂಡ್ರೆ ಪಾಕ ಹದವಾಗಿ ಬರ್ತದೆ. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಲೋ ಫ್ಲೇಮಲ್ಲಿ ನೀಟಾಗಿ ಅದನ್ನು ಪಾಕ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಏಲಕ್ಕಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಇದು ಪಾಕ ಬರೋವರೆಗೂ ನಾವು ಆವಾಗಲೇ ಕಲಸಿರುವಂಥ ಗುಲಾಬ್ ಜಾಮೂನ್ ಮಿಕ್ಸನ್ನು ಉಂಡೆಯಾಗಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ, ಗೂಡಾಗಿದೆ. ಇದನ್ನು ನಾವು ಸೈಡಲ್ಲಿ ಇಟ್ಕೊಂಡು ಒಂದು ಸ್ವಲ್ಪನೇ ತಗೊಂಡು ನೀಟಾಗಿ ಅದನ್ನು ಕ್ರ್ಯಾಕ್ ಇಲ್ದಂಗೆ ನೀಟಾಗಿ ರೌಂಡ್ ಮಾಡ್ಕೊಳ್ಳೋಣ. ಈ ಥರ ಕೈ ಮಧ್ಯಕ್ಕೆ ಹಾಕ್ಕೊಂಡು ರೌಂಡ್ ಮಾಡ್ಕೋಬೇಕು. ಸಾಫ್ಟಾಗಿರ್ತದೆ ನೋಡಿ. ಈ ರೀತಿ ರೌಂಡಾಗಿ ಮಾಡಿಕೊಂಡು ಒಂದು ಬೌಲ್ಗೆ ಇಟ್ಕೊಂಡು ಅದನ್ನು ಮುಚ್ಚಿಡೋಣ. ಅದನ್ನು ಆರೋಕ್ಕೆ ಬಿಡಬಾರ್ದು. ಇವಾಗ ನಾವು ಒಂದು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ನಾವು ಕರಿಯೋಕ್ಕೆ ಎಣ್ಣೆ ಇಟ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು, ಜಾಸ್ತಿ ಕಾಯಿಸ್ಕೋಬಾರ್ದು. ಇವಾಗ ಸ್ವಲ್ಪ ಎಣ್ಣೆ ಕಾದಿದೆ. ಇದಕ್ಕೆ ನಾವು ಆವಾಗಲೇ ಮಾಡಿ ಇಟ್ಕೊಂಡಿರುವಂಥ ಉಂಡೆಗಳನ್ನೆಲ್ಲ ಹಾಕ್ಕೊಂಡು ಅದನ್ನು ಕರ್ಕೊಳ್ಳೋಣ. ಫ್ರೆಂಡ್ಸ್, ಸ್ಟವ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಉಂಡೆಗಳನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು. ಇವಾಗ ಉಂಡೆ ಹಾಕಿದ ತಕ್ಷಣ ನಾವು ಅಲ್ಲೇ ಸೌಟು ಹಾಕ್ಕೊಂಡು ಹಿಂಗೆ ತಿರುಗಿಸ್ಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ಥರ ಸೌಟಿಂದ ಸೈಡಿಂದ ಹಿಂಗೆ ಎಣ್ಣೆ ಹಾಕಿದ್ರೆ ಅದು ಹಂಗೆ ಜಾಮೂನು ಉಂಡೆಗಳೆಲ್ಲ ಹಂಗೆ ಮೇಲೆ ತೇಲಿ ಬರ್ತವೆ. ಅದಕ್ಕೋಸ್ಕರ ನಾವು ಹಿಂಗೆ ಸೈಡಿಂದ ಸ್ವಲ್ಪ ಎಣ್ಣೆನ ಹಿಂಗೆ ಹಾಕ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಯಾವ ಥರ ತೇಲಿ ಬಂದಿದೆ ಉಂಡೆ ಎಲ್ಲ. ಇದನ್ನು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಉಂಡೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವು ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಒಂದು ಪೇಪರ್ಗೆ ಒಂದು ತಟ್ಟೆಗೆ ಸ್ಟವ್ ಎತ್ಕೊಳ್ಳೋಣ. ಎಲ್ಲನೂ ತಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ಪಾಕ ಆಗಿದೆ, ಅದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಗುಲಾಬ್ ಜಾಮೂನ್ ಮಿಕ್ಸ್ಗಳನ್ನ ಕರ್ದಿದ್ದೆಲ್ಲನೂ ತಗೊಳ್ಳೋಣ. ಇವಾಗ ಇನ್ನೊಂದು ರೌಂಡು ಜಾಮೂನ್ನ ಕರ್ಕೋತಾ ಇದ್ದೀನಿ. ಇವಾಗ ಅದು ಎಲ್ಲ ಫ್ರೈ ಆಗಿದೆ. ಅದನ್ನು ಒಂದು ಬೌಲ್ಗೆ ಒಂದು ಪ್ಲೇಟ್ಗೆ ತಗೊಳ್ಳೋಣ ಎಲ್ಲನೂ. ಇವಾಗ ಕದಿಟ್ಕೊಂಡಿರುವ ಉಂಡೆಗಳೆಲ್ಲನೂ ಆವಾಗಲೇ ಆಗಿರುವಂಥ
ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ. ಎಲ್ಲನೂ ಪಾಕಕ್ಕೆ ಎಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಒಳಗಡೆ ಮಾಡಿಕೊಂಡು ಇದಕ್ಕೆ ನಾವು ಒಂದು ಪ್ಲೇಟ್ ಮುಚ್ಚಿ ಅದನ್ನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೂ ಅದನ್ನು ಹಂಗೆ ಮುಚ್ಚಿಡೋಣ. ಪಾಕ ಎಲ್ಲ ಹೀರಿ ಉಂಡೆ ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಇಡೋಣ. ಇವಾಗ ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಗುಲಾಬ್ ಜಾಮೂನು ಎಷ್ಟು ಸ್ಮೂತಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಗೊತ್ತಾ, ತುಂಬ ಟೇಸ್ಟಾಗಿತ್ತು. ಇದನ್ನು ನಾವು ಒಂದು ಸ್ಪೂನಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಗುಲಾಬ್ ಜಾಮೂನು. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿದ್ರೆ ನೀಟಾಗಿ ಅದು ಸಾಫ್ಟಾಗಿ ಕಟ್ ಆಗ್ತಾಯಿದೆ. ನೋಡಿ ಯಾವ ಥರ ಸಾಫ್ಟಾಗಿದೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೀಟಾಗಿ ಒಳಗಡೆ ಎಲ್ಲ ಜ್ಯೂಸಿ ಎಲ್ಲ ಸಕ್ಕರೆ ಪಾಕ ಎಲ್ಲ ಎಳ್ಕೊಂಡಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಾವು ವಿಡಿಯೋಗಳನ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.